ಹಾಯ್ ಫ್ರೆಂಡ್ಸ್, ನಾನು ಇವತ್ತೇನು ಹೇಳ್ತೀನಂದರೆ 2024 ಅನ್ನೋದು ಇವತ್ತಿಗೆ ಕ್ಲೋಸ್ ಅಂದರೆ ಮುಗೀತು, ಬಂದೇ ಬಿಡ್ತು. ನಿಮ್ಮ ಬದುಕಿನ ಉದ್ಧಾರಕ್ಕಾಗಿ 2025ರ ಒಂದು ಏನೇನು ಆಗಬೇಕು ನಿಮ್ಮ ಜೀವನದಲ್ಲಿ ಅಂದರೆ ದಿಟ್ಟ ಹೆಜ್ಜೆ, ನೇರ ಗುರಿ ಮತ್ತು ಒಳ್ಳೆಯ ಯೋಚನೆಗಳು, ಒಳ್ಳೆಯ ಸಿದ್ಧಾಂತಗಳು. ನೀವೆಷ್ಟು ಶ್ರಮ ಪಟ್ಟರೆ ಅಷ್ಟು ನಾವು ಜೀವನದಲ್ಲಿ ಚೆನ್ನಾಗಿರ್ತೀವಿ. ಅದೆಲ್ಲ ಯೋಚನೆ ಮಾಡಿರಿ. ಏನಂದರೆ 2024 ಮುಗೀತು, ನಾಳೆಯಿಂದನೇ 2025. ನಿಮ್ಮ ಉದ್ಧಾರಕ್ಕಾಗಿ ನಾಳೆಯಿಂದ ಏನೇನು ಮಾಡಬೇಕು ಇವತ್ತೇ ಯೋಚನೆ ಮಾಡಿ. 2025 ಇನ್ನೇನು ಬಂದೇ ಬಿಡ್ತು. ನಾಳೆ ನಿಮ್ಮ ಯೋಜನೆಗಳು, ನಿಮ್ಮ ಕೆಲಸಗಳು ಹೇಗಿರಬೇಕು, ಯಾವ ಮಾರ್ಗದಲ್ಲಿ ನಡೆದ್ರೆ ನನ್ನ ಒಂದು ಸಕ್ಸಸ್ ಕಾಣ್ಬೋದು, ನಿಮ್ಮ ಉದ್ದೇಶದ ಒಂದು ಟಾರ್ಗೆಟ್ ರೀಚ್ ಆಗಲು ಏನೇನು ಮಾಡಬೇಕು ಅನ್ನೋದು ಒಂದು ಫ್ರೇಮ್ ವರ್ಕ್ ಮಾಡ್ಕೊಳ್ಳಿ ಇವತ್ತೇ. ಈಗ 2024ರಲ್ಲಿ ಏನೇನು ಮಾಡಿದ್ರೆ ಕೆಟ್ಟದ್ದು ಒಳ್ಳೆಯದು, ಯಾವ್ದು ಖುಷಿ ಕೊಡ್ತು, ಯಾವುದು ನನಗೆ ಕಣ್ಣೀರಾಗ್ತು, ನನಗೆ ಮನಸ್ಸಿಗೆ ಬೇಜಾರಾಯಿತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಇವತ್ತು. ಸಕ್ಸಸ್ ಅನ್ನೋದು ಯಾವ್ದು ನಾನು ಯಾವುದರಿಂದ ಕಲಿತೆ, ಒಳ್ಳೆಯದು ಯಾವುದರಿಂದ ನಾನು ಕಲಿಯಬಹುದು, ಮತ್ತು ನಾನು ಫೇಲ್ ಆಗಲಿ ಯಾವುದು 2024ರಲ್ಲಿ ನಾನು ಏನಾದರೂ ಒಂದು ಯೋಜನೆ ಮಾಡ್ಕೊಂಡಿದ್ದೆ, ಇಲ್ಲ ಏನೋ ನನ್ನ ಒಂದು ಜೀವನದಲ್ಲಿ ಏನೋ ಆಯಿತು, ಅದು ಯಾಕಾಯಿತು ಏನೋ ಅಂತ ಯೋಚನೆ ಮಾಡಿ ಫ್ರೆಂಡ್ಸ್. ಈಗ 2025 ಬಂತು, ನನ್ನ ಸಕ್ಸಸ್ಸಿಗೆ ನನ್ನ ಫೇಲ್ಯೂರಿಗೆ ಏನು ಕಾರಣ ಅನ್ನೋದು ಮೆಲುಕಾಕಿ ಇವತ್ತು. ನಾಳೆ ಏನೇನು ಮಾಡಬೇಕು, ಆ 2024ರಲ್ಲಿ ಕಲಿತ ಪಾಠಗಳು ಯೋಚನೆ ಮಾಡಿ, ಸರಿ ತಪ್ಪುಗಳ ಬಗ್ಗೆನೂ ಯೋಚನೆ ಮಾಡಿ, ಜೀವನದ ಗೋಲ್ ರೀಚ್ ಆಗಲು ಏನು ಮಾಡಬೇಕು 2025 ಅನ್ನೋದನ್ನು ಯೋಚನೆ ಮಾಡಿ. ಇನ್ನೇನು ನಾಳೆಯಿಂದನೇ ಸ್ಟಾರ್ಟ್. 2025ರಲ್ಲಿ ನಿಮ್ಮ ಜೀವನವನ್ನು ಎಲ್ಲಿ ತಗೊಂಡೋಗಬೇಕು ಅನ್ನೋದನ್ನು ಇವತ್ತೇ ನಿರ್ಧಾರ ಮಾಡಿ. ಜೊತೆಗೆ ಇನ್ನೂ ಇದೇ ಟೈಮ್ ಅನ್ಬೇಡಿ, ಯಾಕಂದರೆ 2024 ಮುಗೀತು. ಇವತ್ತೇ ಅದನ್ನೆಲ್ಲ ಬಿಟ್ಟು ನಾಳೆ ಯಾವ ಥರ ಬದುಕಬೇಕು, ನಾನು ಯಾವ ಥರ ಒಂದು ಸಿಸ್ಟಮ್ ಹಾಕ್ಕೊಂಡು ಒಂದು ಇದರಲ್ಲಿ ಬದುಕಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಿ, ಒಂದು ನೋಟ್ ಮಾಡ್ಕೊಳ್ಳಿ. ನೀವು ಸಾಧಿಸಬಹುದಾದ ಗುರಿಗಳ ಬಗ್ಗೆನೂ ಒಂದು ನೋಟ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊಳ್ಳಿ. ಯಾವ ಥರ ಇದ್ದರೆ ನಾನು ಸಾಧಿಸ್ಬೋದು, ಯಾವ ಥರ ಇದ್ದರೆ ನಾನು ಫೇಲ್ ಆಗ್ಬೋದು, ಆ ಸಾಧನೆಗೆ ಏನು ಮಾಡಬೇಕು ಅನ್ನೋದನ್ನು ಇವತ್ತೇ ಒಂದು ಪ್ಲ್ಯಾನ್ ಮಾಡಿ. ಈಗ ಮುಂದಿನ ಫ್ಯೂಚರ್ಗೆ ದೀರ್ಘಾವಧಿ ಗುರಿಗಳ ಬಗ್ಗೆನೂ ಯೋಚನೆ ಮಾಡಿ. ನಿಮ್ಮ ಗುರಿಗಳು ದೀರ್ಘವಾಗಿರಲಿ, ಯಾಕಂದರೆ ದೂರದೃಷ್ಟಿ ಅನ್ನೋದು ನಮಗೆ ಫ್ಯೂಚರಲ್ಲಿ ಒಳ್ಳೆ ಖುಷಿ ಕೊಡುತ್ತೆ ಫ್ರೆಂಡ್ಸ್. ನೀವು ಎಲ್ಲಿರಲು ಬಯಸ್ತೀರಾ, ಯಾರ ಹತ್ರ ಇದ್ದರೆ ಯಾವ ಥರ ಚೆನ್ನಾಗಿರ್ತೀರಾ, ಅವ್ರು ಯಾವ ಥರ ನನಗೆ ಮೋಟಿವೇಟ್ ಮಾಡ್ತಾರೆ, ಒಳ್ಳೆ ಸ್ಪೀಚ್ ಮತ್ತು ಒಳ್ಳೆಯ ಗುರಿಗಳ ಬಗ್ಗೆ ಹೇಳ್ತಾರೆ, ಒಳ್ಳೆಯದನ್ನು ಬಯಸ್ತಾರೆ ಅನ್ನೋರ ಬಗ್ಗೆ ಒಂದು ಸ್ವಲ್ಪ ನೀವು ರಿಯಲೈಸ್ ಮಾಡ್ಕೊಳ್ಳಿ. 2024ರ ಒಂದು ಏನೇನು ಫೇಲ್ ಆಯಿತು, ಏನೇನು ಪಾಸ್ ಆಯಿತು ನಮ್ಮ ಜೀವನದಲ್ಲಿ ಅಂತ. ಸಾಧನೆಗಳ ಬಗ್ಗೆನೂ ಆನಂದಿಸಿ. 2024ರಲ್ಲಿ ನೀವು ಅನುಭವಿಸಿದ ಖುಷಿ ಕ್ಷಣ, ನೀವು ಸಾಧಿಸಿದ ಒಂದು ಹೆಜ್ಜೆ ಗುರುತುಗಳು ಸೆಲೆಬ್ರೇಟ್, ಮತ್ತು ನಾನು ಏನು ತಪ್ಪು ಮಾಡಿದೆ, ಎಲ್ಲಿ ನಾನು ಹೆಡುವುದೆ ಅನ್ನೋದನ್ನು ಯೋಚನೆ ಮಾಡಿ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಮತ್ತು ಕೃತಜ್ಞತೆ ಭಾವನೂ ಇರಲಿ ಫ್ರೆಂಡ್ಸ್, ಯಾಕಂದರೆ ನಮಗೆ ವರ್ಷಕ್ಕೂ ಒಬ್ಬೊಬ್ಬರು ಒಳ್ಳೆಯದನ್ನು ಹೇಳ್ಕೊಟ್ಟಿರ್ತಾರೆ, ಅದ್ರ ಬಗ್ಗೆನೂ ಯೋಚನೆ ಮಾಡಿ. ಈಗ ಈ ವರ್ಷ 2024ರಲ್ಲಿ ಒಳ್ಳೆಯದೇನು ಮಾಡಿದೆ, ಯಾರ ಬ್ಲೆಸ್ಸಿಂಗ್ ನಾನು ತೊಗೊಂಡೆ, ಮತ್ತು ಯಾರಿಗೆ ನಾನು ಒಳ್ಳೆಯದು ಬಯಸಿದೆ, ಆಶೀರ್ವಾದ ಮಾಡಿದೆ ಅನ್ನೋದನ್ನು ಯೋಚನೆ ಮಾಡಿ. ಉತ್ತಮ ಆರೋಗ್ಯನೂ ಇಟ್ಕೊಳ್ಳಿ, ಒಳ್ಳೆಯ ಸ್ನೇಹಿತರು, ಒಳ್ಳೆಯ ಸಂಬಂಧಿಕರನ್ನ ಇಟ್ಕೊಳ್ಳಿ. ಮತ್ತು ಆದಷ್ಟು ನಿಮ್ಮ ಪ್ರಾಣಿಗಳ ಒಂದು ನಿಮಗೆ ಆ ಪ್ರಾಣಿಗಳಾದರೂ ನಿಮ್ಮ ಮನೇಲಿ ಸಾಕಿದರೆ ಅದು ನನಗೆ ಎಷ್ಟು ಖುಷಿ ಕೊಡ್ತು, ನಾನು ಅದಕ್ಕೆ ಏನು ಮಾಡಿದೆ, ನಾನು ಅದಕ್ಕೆ ಯಾವ ಥರ ನೋಡಿಕೊಂಡೆ ಅನ್ನೋದನ್ನು ನೋಡಿ ಖುಷಿಪಡಿ. ಮತ್ತು ನಿಮ್ಮ ಸಂಗಾತಿ ಆಗಲಿ, ನಿಮ್ಮ ಸ್ನೇಹಿತರು, ನಿಮ್ಮ ಮಕ್ಕಳು, ನಿಮ್ಮ ಸಂಬಂಧಿಕರು, ತಂದೆ ತಾಯಿ ಎಲ್ಲ ಯೋಚನೆ ಮಾಡಿ ಫ್ರೆಂಡ್ಸ್. 2024ರಲ್ಲಿ ನಾವು ಯಾವ ಥರ ಇದ್ವಿ, ಏನು ಯೋಚನೆ ಮಾಡಿದ್ರೆ ಯಾವ ಥರ ಸಕ್ಸಸ್ ಕಾಣಿದ್ವಿ, ಯಾವ ಥರ ಸ್ಟ್ರಗಲ್ ಮಾಡಿದ್ವಿ, ಯಾಕಂದರೆ ಬಂದೇ ಬಿಡ್ತೇವೆ. 2025ರಲ್ಲಿ ಏನು ಮಾಡಬೇಕೆಲ್ಲ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಫೋನಲ್ಲಿರುವುದು ಅನಗತ್ಯ ಒಂದು ವಿಚಾರಗಳನ್ನು ಡಿಲೀಟ್ ಮಾಡ್ಕೊಳ್ಳಿ. ಒಳ್ಳೆ ನಿಮಗೆ ಖುಷಿ ಕೊಟ್ಟಿರೋದನ್ನು ಒಂದು ಆಲ್ಬಮ್ ಥರ ಮಾಡ್ಕೊಂಡು ಇಟ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ. ಉತ್ತಮ ಕ್ಷಣಗಳೇನಿದೆಯೋ ಅದನ್ನು ಯಾವಾಗಲೂ ಒಂದು ಮೆಮೊರಿ ಫ್ರೆಂಡ್ಸ್ ನಮಗೆಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ವರ್ಷದ 2024ರಲ್ಲಿ ಏನೇನಾಗಿದೆ ಒಂದು ಲೀಸ್ಟ್ ಮಾಡಿಕೊಂಡು ಆ ಖುಷಿ ಕ್ಷಣ ಏನಿದೆಯೋ, ಇಲ್ಲ ನಮ್ಮ ಕಷ್ಟದ ಕ್ಷಣಗಳೇನಿದೆಯೋ
ಅದೆಲ್ಲ ಈಗ ನೀವು ಯೋಚನೆ ಮಾಡಿ. ಇವತ್ತು ನಾಳೆ 2025ರಲ್ಲಿ ನಾವು ಏನೇನು ಮಾಡಬೇಕು, ಯಾವ ಥರ ಜೀವನದಲ್ಲಿ ಮುಂದೆ ಬರಬೇಕು, ಈ ಒಳ್ಳೇದು ಬಯಸಿ ಆದಷ್ಟು. ಮತ್ತು ಪ್ರಾರ್ಥನೆ ಮಾಡಿ, ಬೆಳಿಗ್ಗೆ ಬೇಗ ಆದಷ್ಟು ಎಷ್ಟಾಗುತ್ತೆ ಬೇಗ ಮಲಗಿ, ಬೇಗ ಎದ್ದೇಳಿ. ಆದಷ್ಟು ನೀವು ಎಷ್ಟು ಕಷ್ಟಪಡ್ತೀರೋ ಫ್ರೆಂಡ್ಸ್, ಒಳ್ಳೆಯದನ್ನು ಎಷ್ಟು ಬಯಸ್ತೀರೋ, ಆಸೆ ಎಷ್ಟು ಬಿಡ್ತೀರೋ, ಅಂದರೆ ಯಾವುದಕ್ಕೂ ನಾವು ಕೈಗೆ ಸಿಗಲ್ಲ ಅನ್ನೋದನ್ನು ಬಿಟ್ಬಿಡಬೇಕು. ಆಸೆ ಪಡಬಾರ್ದು. ನಮ್ಗೆ ಎಷ್ಟಿರುತ್ತೋ ನಮ್ಮ ಶ್ರಮ ಅಷ್ಟೇ ನಮಗೆ ಸಿಗೋದು ಫ್ರೆಂಡ್ಸ್. ನಾನು ಇಷ್ಟೇ ಪಾಲಿಸೋದು, ನಾನು ಇಷ್ಟೇ ನಂಬೋದು ಸಹಿತ. ಯಾಕಂದರೆ ನಾವೇನು ಜೀವನದಲ್ಲಿ ಒಳ್ಳೆಯದನ್ನು ಅಳವಡಿಸ್ಕೊಳ್ತೀವೋ ಅದು ಬೆನ್ನಿಂದೆ ತಾನಾಗೇ ಬರುತ್ತೆ ಫ್ರೆಂಡ್ಸ್. ನಾನು ಅದಕ್ಕೆ ಅದನ್ನಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗಲೂ ಇಷ್ಟೇ ನಾನು ಯೋಚನೆ ಮಾಡೋದು. ನಮ್ಮ ಮನೆಯವರಿಗೆ ಸಪೋರ್ಟ್ ಮಾಡ್ತೀನಿ, ನನ್ನ ಮಕ್ಕಳಿಗೆ ನಾನು ತಾಯಿಯಾಗಿದ್ದೀನಿ, ನನ್ನ ಸಂಬಂಧಿಕರಿಗೆ ಎಷ್ಟು ಬೇಕೋ ಅಷ್ಟು ನಾನು ಸಪೋರ್ಟ್ ಮಾಡ್ತೀನಿ. ನನಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದ್ರೆ ತಲೆ ಕೆಡಿಸ್ಕೊಳಲ್ಲ ಫ್ರೆಂಡ್ಸ್. ಯಾಕಂದ್ರೆ ನಾನು ಕೆಟ್ಟದೇ ಮಾಡಲ್ಲ ಯಾರಿಗೂ, ನನಗೆ ಇಷ್ಟನೇ ಆಗಲ್ಲ. ನಾನು ದೇವ್ರನ್ನ ನಂಬಿದ್ದೀನಿ. ಒಳ್ಳೆ ಫ್ರೆಂಡ್ಸ್, ಒಳ್ಳೆ ಸಂಬಂಧಿಕರು, ನನಗೆ ಯಾರು ಒಳ್ಳೇದು ಬಯಸ್ತಾರೋ ಅವ್ರಿಗೆ ನಾನು ಒಳ್ಳೇದು ಬಯಸ್ತೀನಿ. ನನಗೆ ಕೆಟ್ಟದ್ದು ಮಾಡೋದವ್ರಿಗೆ ದೇವರೇ ನೀನು ನೋಡ್ಕೊ, ನಾನು ಬಯಸಲ್ಲ ಅವರಿಗೆ ಅಂತಲೂ ಹೇಳ್ತೀನಿ. ಯಾಕಂದರೆ ಕೆಟ್ಟದ್ದು ಬಯಸಬಾರ್ದು. ಅದು ಯಾಕಂದರೆ ಬೆನ್ನಿಂದನೇ ಬರುತ್ತೆ ಫ್ರೆಂಡ್ಸ್. ನಾನು ನಂಬೋದಿಷ್ಟೇ, ದೇವ್ರನ್ನ ನಂಬ್ತೀನಿ, ನನ್ನ ಪರಿಶ್ರಮನ ನಾನು ನಂಬ್ತೀನಿ ಅಷ್ಟೇ. ನೀವು ಅಷ್ಟೇ 2024ರಲ್ಲಿ ಏನೇನಾಗಿದೆಯೋ ಅದನ್ನೆಲ್ಲ ರಿಯಲೈಸ್ ಮಾಡಿಕೊಂಡು 2025ರ ಗುರಿಗೆ ಹೆಜ್ಜೆ ಹಾಕಿ. ಓಕೆ ಬಾಯ್ ಫ್ರೆಂಡ್ಸ್, ಓಡೋ ಕುದುರೆಗಳಾಗಿ.